ಇಂದು ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿರವರು ಸುದ್ದಿಗೋಷ್ಠಿ ನಡೆಸಿ ಆಗಸ್ಟ್ 3ರಿಂದ 30ರವರೆಗೆ ಮನೆ ಮನದೆಡೆಗೆ ಶುದ್ಧ ನುಡಿನಡಿಗೆ ಎಂಬ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನ ಚಟ್ನಳ್ಳಿ ಮಹೇಶ್ ರವರ ನೇತೃತ್ವದಲ್ಲಿ ಐಸಿರಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಹಾಗೂ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಮಾಡುತ್ತಿರುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಕಳೆದ ಬಾರಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನ ಅಂಗಳದೆಡೆಗೆ ಮಂಗಳ ನುಡಿನಡಿಗೆ ಎಂಬ ಹೆಸರಿನಿಂದ ಮಾಡಿದ ಕಾರ್ಯಕ್ರಮಕ್ಕೆ ಸಿಕ್ಕ ಪ್ರತಿಕ್ರಿಯೆ ಹಾಗೂ ಬೆಂಬಲವನ್ನ ನೋಡಿ ಈ ಬಾರಿಯೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. 27 ದಿನಗಳ ಕಾಲ ವಿವಿಧ ಗ್ರಾಮಗಳ ವಿವಿಧ ವ್ಯಕ್ತಿಗಳ ಮನೆಗಳಲ್ಲಿ ಹಾಗೂ ಕೆಲವೊಂದು ಕಡೆಗಳಲ್ಲಿ ದೇವಾಲಯದ ಆವರಣಗಳಲ್ಲಿ ಕಾರ್ಯಕ್ರಮವನ್ನ ನಡೆಸಲಿದ್ದೇವೆ. ಇದು ಸಂಪೂರ್ಣವಾಗಿ ಪಕ್ಷಾತೀತ ಹಾಗೂ ಜಾತ್ಯತೀತವಾದ ಕಾರ್ಯಕ್ರಮವಾಗಿದೆ. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ರು. ಶ್ರಾವಣ ಮಾಸವನ್ನ ಸ್ವಾಗತಿಸುವಂತಹ ಸಂದರ್ಭದಲ್ಲಿ ನಾವಿದ್ವಿ. ಹಾಗಾಗಿ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನ ನಮ್ಮ ಸಂಸ್ಥೆಯಿಂದ ಮತ್ತು ಲಯನ್ಸ್ ಕ್ಲಬ್, ಲಯನ್ಸ್ ಚಿಕ್ಕಮಗಳೂರಿಂದ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದಿಂದ ಇದೇ ಆಗಸ್ಟ್ 3ನೇ ತಾರೀಕು ಅಂದ್ರೆ ಮುಂಬರುವ ಸೋಮವಾರದಿಂದ ಆಗಸ್ಟ್ 30ನೇ ತಾರೀಕುವರೆಗೆ ಚಿಕ್ಕಮಗಳೂರು ತಾಲೂಕು ಹಾಗೂ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಒಂದೊಂದು ಹಳ್ಳಿಯಲ್ಲಿ, ಒಂದೊಂದು ಗ್ರಾಮದಲ್ಲಿ, ಒಬ್ಬೊಬ್ರು ಮನೆಯಲ್ಲಿ ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲಾ ಪ್ರೀ ಪ್ಲಾನ್ಡ್ ಆಗಿರುವಂತಹ ಒಂದು ಪಟ್ಟಿಯಲ್ಲಿ ನಾವು ಈ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನ ಆಯೋಜಿಸುತ್ತಿದ್ದೇವೆ. ಇದು ಯಾವುದೇ ಒಂದು ವಿಚಾರಕ್ಕೆ ಸೀಮಿತವಾದದ್ದಲ್ಲ. ಎಲ್ಲಾ ವಿಚಾರಧಾರೆಗಳು, ಶರಣರ ಸಾಹಿತ್ಯದಿಂದ ಹಿಡಿದು ದಾಸರ ಪರಂಪರೆಯಿಂದ ಹಿಡಿದು ಆಮೇಲೆ ನಮ್ಮ ಸಾಂಸ್ಕೃತಿಕ, ಸಾಮಾಜಿಕ, ಗ್ರಾಮೀಣ ವಿಚಾರಗಳನ್ನ ಹಿಡಿದು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ನಾನಾ ಮುಖಂಡರು, ಆಯೋಜಕರು, ದೇವಾಲಯದ ಸಮಿತಿಗಳು, ಬಿಂಡಿಗ ದೇವಿರಮ್ಮ ದೇವಾಲಯದಿಂದ ಹಿಡಿದು ಗಾಳಿಹಳ್ಳಿಯ ಒಂದು ಗ್ರಾಮದ ದೇವಸ್ಥಾನದವರೆಗೆ, ಕಾಮೇನಹಳ್ಳಿಯಿಂದ ಹಿಡಿದು ಮೂಕ್ತಿಹಳ್ಳಿ ಮತ್ತೆ ಮೂಡಿಗೆರೆಯಲ್ಲಿರುವಂತಹ ಒಂದು ಆಯೋಜಕರವರೆಗೆ ಎಲ್ಲಾ ಕಡೆ ನಾವೊಂದು ಸಾತ್ವಿಕ, ಸಕಾರಾತ್ಮಕ ಮತ್ತು ಸದುದ್ದೇಶದ ಸಾಂಸ್ಕೃತಿಕ ಅಭಿಯಾನವನ್ನ ಚಾಲನೆಯನ್ನ ನಾವು ಇದೇ ಸೋಮವಾರದಿಂದ ಕೊಡ್ತಾ ಇದೀವಿ. ಚಿಕ್ಕಮಗಳೂರಿನ ಎಲ್ಲರೂ ಅಲ್ಲಲ್ಲಿ ಎಲ್ಲೇ ಜೋಡಿಸ್ಕೊಬಹುದು ಈ ಕಾರ್ಯಕ್ರಮಕ್ಕೆ. ದಯವಿಟ್ಟು ಬನ್ನಿ. ಇದರ ಮಾರ್ಗದರ್ಶನವನ್ನ ನಮ್ಮ ಚಟ್ನಳ್ಳಿ ಮಹೇಶ್ ರವರು, ವಾಗ್ಮಿಗಳಾದಂತಹ ಚಿಂತಕರು ಹಾಗೂ ಚಿಕ್ಕಮಗಳೂರಿಂದ ಚಿಕಾಗೋವರೆಗೂ ಚಿಕ್ಕಮಗಳೂರಿನ ಹೆಸರಾಂತ ವಾಗ್ಮಿಗಳಾಗಿ ಇರುವಂತಹ ನಮ್ಮ ಚಟ್ನಳ್ಳಿ ಮಹೇಶ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಅದರ ಜೊತೆಗೆ ನಮ್ಮ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಟಿ ನಾರಾಯಣ ಸ್ವಾಮಿ ಅವರು, ಅದಲ್ಲದೆ ಬೇರೆ ಬೇರೆ ಪದಾಧಿಕಾರಿಗಳು, ನಮ್ಮ ಐಸಿರಿ ಫೌಂಡೇಶನ್ ಸದಸ್ಯರು, ಮತ್ತೆ ಅನೇಕ ಎಲ್ಲ ಹಳ್ಳಿಗಳ, ಎಲ್ಲ ಊರಿನ, ನಗರ ಮತ್ತು ಗ್ರಾಮೀಣ ಎಲ್ಲ ಭಾಗದಲ್ಲಿರುವ ಜನರು ಸೇರಿ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರ ಇದರಲ್ಲಿ ಇರ್ಲಿ. ಇದನ್ನ ಯಶಸ್ವಿಯಾಗೊಳಿಸೋದ್ರಲ್ಲಿ ನಾವೆಲ್ಲರೂ ಪಾತ್ರ ವಹಿಸೋಣ. ಜೈ ಹಿಂದ್, ಜೈ ಭಾರತ್. ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಟಿ ನಾರಾಯಣ ಸ್ವಾಮಿ ಹಾಗೂ ಐಸಿರಿ ಫೌಂಡೇಶನ್ನ ಸ್ವಯಂ ಸೇವಕರಾದ ಸುನಿಲ್ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.